ಅದು ಒಂದು ರಾಮಪುರ ಎಂಬ ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಎಂದಿನಂತೆ ಅಂದು ಕೂಡ ತಂಪಾದ ಗಾಳಿ ಮತ್ತು ಹಚ್ಚ ಹಸಿರಿನಿಂದ ಕೂಡಿತ್ತು. ಆ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಒಂದು ಹುಡುಗಿಯು ಇದ್ದಳು. ಲಕ್ಷ್ಮಿ ತುಂಬ ಬಡವಿಯಾಗಿದ್ದರೂ ಅವಳು ಯಾರನ್ನು ನಂಬಿ ಬದುಕುತ್ತಿರಲಿಲ್ಲ. ಲಕ್ಷ್ಮಿ ಅವಳ ತೋಟದಲ್ಲಿ ತರಕಾರಿಗಳನ್ನು ಬೆಳೆದು ಬರುತ್ತಿದ್ದಳು. ಕೆಲವು ದಿನಗಳಲ್ಲೇ ತರಕಾರಿಗಳು ಒಳ್ಳೆ ರೀತಿಯಲ್ಲಿ ಬೆಳೆದು ಬಂದವು. ಆ ತರಕಾರಿಗಳನ್ನು ವ್ಯಾಪಾರಕ್ಕೆ ತಂದೊಯ್ದು ಅಲ್ಲಿ ವ್ಯಾಪಾರ ಮಾಡಿ ಆ ಹಣದಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದಳು. ಲಕ್ಷ್ಮಿಗೆ ಒಂದು ಹಠವಿತ್ತು. ಏನೆಂದರೆ ತನಗೆ ಅಪ್ಪ ಅಮ್ಮ ಇಲ್ಲ ಎಂದು ಎಲ್ಲರೂ ಎಷ್ಟು ಅವಮಾನ ಮಾಡಿದರು ಅವರ ಮುಂದೆ ನಾನು ಒಳ್ಳೆ ರೀತಿಯಲ್ಲಿ ಮದುವೆಯಾಗಬೇಕು ಎಂದು ಅವಳು ಒಂದು ಗುರಿಯನ್ನು ಇಟ್ಟುಕೊಂಡಿದ್ದಳು. ಹೀಗೆ ತುಂಬ ಕಷ್ಟಪಟ್ಟು ತರಕಾರಿಗಳನ್ನು ಬೆಳೆಯುತ್ತಿದ್ದಳು. ಕೆಲವು ದಿನಗಳಲ್ಲಿ ಲಕ್ಷ್ಮಿ ಅಂದುಕೊಂಡ ಹಾಗೆ ಮದುವೆಯೂ ಆಯಿತು. ಈ ಕಥೆಯ ನೀತಿ ಏನೆಂದರೆ ಮನಸ್ಸಿದ್ದರೆ ಮಾರ್ಗ.